ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಗಾಯ್ಸ್, ಇವತ್ತು ನಮ್ಮ ಊರ ನಿಯರು ಕೊಕ್ನೂರಲ್ಲಿ ಕಾರ್ತಿಕೋತ್ಸವ ನಡೆಯುತ್ತಿದೆ. ಸೊ ಹಾಗಾಗಿ ಹೋಗೋಣ ಅಂತ ಹೊರಟಿದ್ವಿ. ಸೊ ಇದೇ ನೋಡಿ ನನ್ನ ಔಟ್ಫಿಟ್ ಹೇಗಿದೆ. ನಮ್ಮೂರು ನಿಯರೇ ಇದೆ ಕೊಕ್ನೂರು ಆಂಜನೇಯ ದೇವಸ್ಥಾನ. ಬನ್ನಿ ಗಾಯ್ಸ್ ನೋಡೋಣ. ನೋಡಿ, ಇಲ್ಲಿ ಕಾಯಿ ಹೊಡೆಯೋದು ಸ್ಥಳ ಆಗಿದೆ. ಹಣ್ಣು ಕಾಯಿ ಇಲ್ಲೇ ಹೊರಗಡೆನೇ ಮಾಡಿಸ್ಕೋಬೇಕು. ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದರು. ಸೊ ನಾವು ಇವಾಗ ಗರ್ಭದ ಗುಡಿ ಒಳಗೆ ಹೋಗೋಣ. ಬನ್ನಿ ಗಾಯ್ಸ್ ನೋಡಂತ್ರಿ ಹೇಗಿದೆ ಅಂತ. ನಮ್ಮ ಆಂಜನೇಯ, ನಮ್ಮ ಬಾಸ್ ಹೇಗಿದ್ದಾರೆ ಅಂತ. ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕನ ಮಕ್ಕಳು ಬಂದಿದ್ವಿ. ಸೊ ಅವ್ರನ್ನೊಂದು ಟ್ರಿಪ್ ಕರ್ಕೊಂಡು ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಕಳಿಸಿ ನೆಕ್ಸ್ಟ್ ನಾವು ಹೋಗೋಣ ಅಂತ ಇದು ಮಾಡ್ತಾಯಿದ್ವಿ. ನೆಕ್ಸ್ಟ್ ರೌಂಡ್ ಬರೋಣ ಅಂದ್ಕೊಂಡಿದ್ವಿ. ಇಲ್ಲಿ ರಂಗೋಲಿ ಬಿಡಿಸ್ತಿದ್ದಾರೆ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆನಾ. ಕ್ಯೂ ನಿಂತಿದ್ವಿ ಆಲ್ರೆಡಿ. ಬಾಕಿ ಟೈಮಲ್ಲೆಲ್ಲ ಫ್ರೀ ಇರುತ್ತೆ, ಬಟ್ ಶನಿವಾರ ಸ್ವಲ್ಪ ರಶ್ ಭಾಳ. ಅದರಲ್ಲೂ ನಮ್ಮ ಕೊಕ್ನೂರಲ್ಲಿ ಆಗುವಂಥ ಜೋರಾಗಿರೋ ಕಾರ್ತಿಕೋತ್ಸವ ಮತ್ತೆಲ್ಲೂ ನಡೆಯಲ್ಲ. ನಮ್ಮ ಹರಿಹರ ತಾಲೂಕಲ್ಲೇ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಎಕ್ಸಿಟ್ ಆಗೋವಂಥ ಸ್ಥಳ. ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಬಂದ್ವಿ, ನಿಯರ್ ಬರ್ತಾ ಇದ್ವಿ. ಇಲ್ಲೆಲ್ಲ ಎಣ್ಣೆ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕಾರ್ತಿಕ ದೀಪ ಹಚ್ಚಲಿಕ್ಕೆ. ಭಕ್ತಾದಿಗಳು ಎಲ್ಲ ಎಣ್ಣೆ ಮತ್ತು ಬತ್ತಿ ಮಾಡ್ಕೊಂಬಂದಿದ್ರು. ಎಣ್ಣೆ, ಬೆಲ್ಲ, ಅಕ್ಕಿ ಅದನ್ನೆಲ್ಲದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾ ಇದ್ದರು ನೋಡಿ ಗಾಯ್ಸ್. ಎಣ್ಣೆ ಚೀಲ ಮತ್ತು ಅಕ್ಕಿದು, ಬೆಲ್ಲ, ನೆಕ್ಸ್ಟು ಅಲ್ಲಿ ಇದ್ರದ್ದು ಮಾಡಿದ್ದಾರೆ. ಎಳ್ಳುಬತ್ತಿಯಿಂದ ದೀಪ ಹಚ್ಚೋದಕ್ಕೆ ಮಾಡಿದ್ದಾರೆ. ಎಣ್ಣೆ ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ ಗಾಯ್ಸ್. ಇಲ್ಲಿನ ಆಡಳಿತಾಧಿಕಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಮೇಂಟೆನೆನ್ಸ್ ಆಗಿಟ್ಟಿದ್ದಾರೆ ನೋಡಿ ಗೈಸ್. ನಾನು ಕ್ಯೂವಲ್ಲಿ ನಿಂತಿದ್ದೆ ನಮ್ಮ ಪಿಂಕುನ್ ಎತ್ಕೊಂಡು. ಚಿಕ್ಕ ಹುಡುಗಿ ಎಲ್ಲ ಜನದಲ್ಲಿ ರಶಲ್ಲಿ ಮತ್ತು ಯಾರಾದರೂ ತುಳಿದು ಬಿಟ್ಟರು ಒಂದು. ಹಾಗಾಗಿ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಅಂತಾಗಲೂ ಬಂದ್ವಿ ಗಾಯ್ಸ್ ನಮ್ಮ ದೇವ್ರು ನೋಡೋಣ ಅಂತ. ನಾವು ಬಂದಾಗ ತುಂಬ ರಶ್ ಕಡಿಮೆ ಇತ್ತು. ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಆಯಿತು. ನಮ್ಮ ದೇವ್ರನ್ನ ರಿವೀಲ್ ಮಾಡೋ ಸಮಯ ನೋಡಿ. ಟನ್ ನಮ್ಮ ಆಂಜನೇಯ ಸ್ವಾಮಿ ಹೀಗೆ ಕಾಣಿಸಿದ್ದಾರೆ ನೋಡಿ. ತುಂಬ ಗಿಜಿ ಗಿಜಿ ಅಂತ ಅಲಂಕಾರಗೊಳಿಸ್ಕೊಂಡು ಕಣ್ಣು ತುಂಬ ಆಗಿದ್ದಾರೆ ಆಂಜನೇಯ ಸ್ವಾಮಿ ಅಂತ ಹೇಳ್ತಾ. ಪ್ರಸಾದ ತೀರ್ಥ ಇಸ್ಕೊಂಡು, ಪ್ರಸಾದ ಹಿಂದ್ಗಡೆ ಇತ್ತು. ಗೋಧಿ ಹುಗ್ಗಿ ಅನ್ನ ಸಾಂಬಾರು ಮಾಡಿಸಿದ್ರು. ಇಲ್ಲಿ ಹೊರಗಡೆ ತೀರ್ಥ ಇಸ್ಕೊಂಡ್ವಿ. ನೆಕ್ಸ್ಟು ತೀರ್ಥ ಇಸ್ಕೊಂಡು ಎಕ್ಸಿಟ್ ಆಗೋ ಕಡೆಗೆ ಹೊರಡ್ತಾ ಇದ್ವಿ ನೋಡಿ. ಎಕ್ಸಿಟ್ ಆದ್ವಿ. ಸೊ ಅಂತೂ ಇಂತೂ ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಹೋಗಿದ್ದೆ. ಇಲ್ಲಿ ಹೋಗ್ತಾ ಇದ್ದೆ. ನಮ್ಮ ಸ್ಟೂಡೆಂಟ್ಸ್ ಕಂಡರು. ನಮ್ಮ ಸ್ಟೂಡೆಂಟ್ಸ್ ಇವರೆಲ್ಲ ನಂಗೆ ಮಾತಾಡಿಸಿದ್ರು. ಜಾತ್ರೆ ಕೇಳ್ತಿರಲ್ಲ ಗಾಯ್ಸ್, ತುಂಬಾ ಚೆನ್ನಾಗಿತ್ತು ಜಾತ್ರೆ ಮಾತ್ರ. ತುಂಬ ಚೆನ್ನಾಗಿ ಆಚರಿಸ್ತಾಯಿದ್ರು. ಇನ್ನು ದೀಪ ಎಲ್ಲ ಹಚ್ಚಿದ್ದಿಲ್ಲ. ಸೊ ನೀನು ಹಣ್ಣು ಕಾಯಿ ಮಾಡ್ಸೋಣ ಅಂತ ಬಂದ್ವಿ. ನಮ್ಮ ಅಕ್ಕನ ಮಗ ಏನು ಮಕ್ಕಳಿಗೆ ಆಟ ಸಾಮಾನು ಅಂದರೆ ತುಂಬ ಇಷ್ಟ ಅಲ್ವಾ. ಆಮೇಲೆ ನನ್ನ ಸ್ಟೂಡೆಂಟ್ಸು ಸಿಕ್ಕರು ಇಲ್ಲಿ. ನಮ್ಮ ಪಿಂಕುಗೆ ಬಲೂನ್ ಕೊಡಿಸ್ಕೊಂಡು ಅವಳಿಗೆ ಹೋಗೋಣ ಅಂದ್ಕೊಂಡಾಗ ಮತ್ತೊಂದು ಸ್ವಲ್ಪ ಜನ ನನ್ನ ಸ್ಟೂಡೆಂಟ್ಸ್ನ ಇಲ್ಲಿ ಸಿಕ್ಕರು. ಅವ್ರನ್ನೂ ಕೂಡ ಮೀಟ್ ಮಾಡಿದ್ವಿ ಅಂತ ಹೇಳ್ತಾ ನೋಡಿ. ಸೊ ಜಾತ್ರೆ ನೋಡ್ಕೊಂಡ್ಬಂದು ಸೊ ನೋಡ್ಕೊಂಬಂದ್ರಲ್ಲ ಗಾಯ್ಸ್ ನಮ್ಮ ಆಂಜನೇಯ ಸ್ವಾಮಿದು ಹೇಗೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಮತ್ತು ಅವ್ರನ್ನೆಲ್ಲ ಇಳಿಸಿ ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡ್ ಬಂದೆ ಗಾಯ್ಸ್. ಗಾಡಿಗಳಂತೂ ಹೆವ್ವಿ ಇದ್ದವು ಗಾಯ್ಸ್. ಎಲ್ಲೆಲ್ಲಿಂದನೋ ಬಂದಿದ್ದರು ಜನ. ತುಂಬಾ ರಶ್ ಇತ್ತು. ಬಾವಿ ಕಟ್ಟಿವರೆಗೂ ಕೂಡ ರಶ್ ಇತ್ತು. ಗಾಡಿ ಅಂತೂ ಸಖತ್ತಾಗೆ ಇದ್ದು ಭಾಳ ರಶ್ ಇತ್ತು. ಯಪ್ಪ ತುಂಬ ರಶ್ ಆಗಿತ್ತು. ನಾನು ಸೆಕೆಂಡ್ ರೌಂಡ್ ಬಂದಾಗ ಗಾಡಿನ ನಾವು ಒಂದು ಕಡೆ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಸೊ ಹೋಗೋಣ ಅಂತ ಹೊರಟ್ವಿ. ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಒಳಗಡೆ ಇನ್ನು ಎಷ್ಟು ಚೆನ್ನಾಗಿರೋಗಿಲ್ಲ ಅಲ್ವಾ. ಜಾತ್ರೆ ತುಂಬ ಜನ, ಆಮೇಲೆ ಜಾತ್ರೆಯಲ್ಲಿ ಇರುವಂತಹ ಸಾಮಾನುಗಳು ಅಬ್ಬಬ್ಬಾ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ನಮ್ಮ ಹರಿಹರ ತಾಲೂಕಿನಲ್ಲಿ ಇದೇ ಒಂದು ಜಾತ್ರೆ ತುಂಬ ಜೋರಾಗಿ ನಡೆಯೋದು ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಜಾತ್ರೆ ಒಳಗಡೆ ಎಂಟ್ರಿ ಆಗೋಣ. ಅವಳು ನಮ್ಮ ಸಿಸ್ಟರು.
ಸೊ ದೀಪ ಅಂತ ಎಂಟ್ರಿ ಆಗೋಣ ಅಂತ ಬಂದ್ವಿ. ಇಲ್ಲಿ ಹೊರಗಡೆ ಇಟ್ಟಿದ್ರು ಆಲ್ರೆಡಿ ಎಲ್ಲ, ಮತ್ತೆ ಹಣ್ಣು ಕಾಯಿ ಹೊಡೆಯಲಿಕ್ಕೆ ತುಂಬ ಜನ ಇತ್ತು. ಈ ಜನದ ಮಧ್ಯೆ ಸರ್ಕಸ್ ಮಾಡಿ ಆಂಜನೇಯನ ಆಶೀರ್ವಾದ ಪಡೆಯೋತ್ತಿಗೆ ಸಾಕಾಗೋಯ್ತು ಗೊತ್ತಾ ಗಾಯ್ಸ್. ತುಂಬಾ ಜನ ಇತ್ತು ಇಲ್ಲಿ ಅಂತೂ. ಕೊನೆಗೂ ಎರಡೆರಡು ಸಲ ನಾವು ಮಂಗಳಾರತಿಯನ್ನು ತಗೊಂಡು ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ನಾವು ಮುಂದೆ ಹೋಗಿದ್ದೆ ದೀಪ ಹಚ್ಚೋಣ ಅಂತ ಹೋದ್ವಿ. ನೋಡಿ ಗಾಯ್ಸ್, ಇದು ಹೊಂಡ ಮೂರ್ತಿ, ಆಂಜನೇಯಂದು ಹೊಂಡ ಮೂರ್ತಿ. ಇದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವ ಗಾಯ್ಸ್, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಮುಂದೆ ಬಂದ್ವಿ. ಇಲ್ಲೆಲ್ಲ ಆಲ್ರೆಡಿ ದೀಪ ಹಚ್ಚಿದ್ರು ಜನ. ಸೊ ನಾವು ಹೋಗಿ ಸ್ವಲ್ಪ ದೀಪ ಹಚ್ಚಿ ಒಂದೆರಡು ಸೆಲ್ಫಿ ತೊಗೊಂಡು, ಫೋಟೋಸ್ನ ತಗೊಂಡು, ಸೆಲ್ಫಿ ತಗೊಂಡು, ಫ್ರೆಂಡ್ಸ್ ಜೊತೆಯನ್ನೆಲ್ಲ ಅಲ್ಲೆಲ್ಲ ಬಂದಿರೋಂಥ ನನ್ನ ಫ್ರೆಂಡ್ಸ್ನು ಕೂಡ ಮೀಟ್ ಮಾಡಿದ್ವಿ ಅಂತ ಹೇಳ್ತಾ, ತುಂಬ ಚೆನ್ನಾಗೇ ಇಟ್ಟಿದ್ರು ದೀಪಗಳ ಅಲಂಕಾರನೆಲ್ಲ, ಭಾಳ ಸುಂದರವಾಗಿ ಇತ್ತು. ಒಂಥರ ಮಿನಿ ತಿರುಪತಿನೇ ಅನಿಸ್ಬಿಡುತ್ತೆ ನನಗೆ ಒಂದು ಕ್ಷಣ. ದೀಪ ನೋಡಿ ಗಾಯ್ಸ್ ಹೇಗೆ ಉರಿತಾ ಇದ್ದಾವೆ. ಭಾಳ ದೀಪಗಳು, ಭಾಳ ಅಂದರೆ ಭಾಳ ದೀಪಗಳನ್ನು ಹಚ್ಚಿದ್ರು ಇಲ್ಲೆಲ್ಲ. ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆನಾ ಅಂತ ಹೇಳ್ತಾ, ಇಲ್ಲೂ ತುಂಬ ಡೊಳ್ಳು ಬಾರಿಸ್ತಾಯಿದ್ರು. ಈ ಸಲ ಡೊಳ್ಳು, ಆಮೇಲೆ ತಬಲ, ತಮಟೆಯನ್ನೆಲ್ಲ ಬಾರಿಸ್ತಾಯಿದ್ರು. ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ಸಖತ್ತಾಗಿ ಬಾರಿಸ್ತಾಯಿದ್ರು. ಒಂಥರ ಏನೋ ತುಂಬ ಖುಷಿ ಅನ್ನಿಸ್ತು ಅವ್ರು ಬಾರಿಸೋದು ನೋಡಿ. ಏನೊಂಥರ ತುಂಬ ಭಾಳ ಅಲಂಕಾರವಾಗಿ ಮಾಡಿದ್ರು ದೇವಸ್ಥಾನದಲ್ಲಿ. ಎಲ್ಲದನ್ನೂ ಫೆಸಿಲಿಟಿ ಮಾತ್ರ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರು. ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀವಿ ನಾವಂತೂ. ದೇವಸ್ಥಾನದ ಆಡಳಿತಾಧಿಕಾರಿಗಳಿಗೆ ಒಂದು ಹ್ಯಾಂಡ್ಸ್ ಆಫ್ ಅಂತ ಹೇಳ್ತಾ, ಇಲ್ಲೂ ಕೂಡ ಟಮಟೆ ಬಾರಿಸ್ತಾ ಇದ್ರು ಜಾತ್ರೆ ಮಧ್ಯೆ. ಅದನ್ನು ನೋಡ್ತಾ ನಿಂತ್ಕೊಂಡ್ವಿ. ಜನ ಅಂತೂ ಫುಲ್ಲು ಕ್ರೌಡ್ ಆಗಿತ್ತು ಗಾಯ್ಸ್, ಅದನ್ನು ನೋಡಲಿಕ್ಕೆ ನಿಂತ್ಕೊಂಡಿದ್ರು. ನೋಡಿ ಜನ ಅರಳು ಜಾತ್ರೆ ಮರಳು ಅಂತಾರಲ್ಲ, ಇದಕ್ಕೆ ನೋಡಿ ಗಾಯ್ಸ್ ನಂಗೆ ಡ್ಯಾನ್ಸ್ ಮಾಡ್ಕೊಂತ ಅದೇನೋ ಒಂಥರ ಖುಷಿ ಜನಗಳಿಗೆಲ್ಲ. ತಮಟೆ ಬಡಿಯೋದು, ಅದನ್ನ ನೋಡೋದು, ಡ್ಯಾನ್ಸ್ ಮಾಡೋದು ಅಂತ ಹೇಳ್ತಾ, ಈ ಸಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಸಲ ಇಯರಿಂಗ್ಸ್ ನೋಡಿ ತುಂಬ ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಮಂಜು ಅಂತ ತುಂಬ ಕಸ್ಟಮರ್, ಇವನು ತುಂಬ ಚೆನ್ನಾಗಿ ನಗಿಸ್ತಾ ಇದ್ದ. ಹಾಗೆ ಎಲ್ಲರನ್ನೂ ಗೋಳೋಗಿ ಕರೀತಾ ಇದ್ದ ಅಂತ ಹೇಳ್ತಾ, ಇವ್ನು ನನ್ನ ಫ್ರೆಂಡು, ನನ್ನ ಬೆಸ್ಟಿ ಲೋಹಿತ್ ಅಂತ. ಹಾಗೆ ಮುಂದೆ ಬಂದ್ವಿ ಗಾಯ್ಸ್. ಪಾನಿಪುರಿ ನನ್ನ ಡೈಲಿ ಕಸ್ಟಮರ್ ಇವರು. ಭಯ್ಯ ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ, ಮಸಾಲೆ ಪೂರಿ, ಬೇಲ್ಪುರಿ, ದಹಿ ಪೂರಿ, ಅದನ್ನೆಲ್ಲ ಸಖತ್ತಾಗೇ ಇರುತ್ತೆ ಇವ್ರ ಹತ್ರ ಟೇಸ್ಟು. ಮೆಲೆಬೆನ್ನೂರಲ್ಲಿ ಇಟ್ಕೊಳ್ತಾರೆ. ಕಾರ್ತಿಕ್ಗಂತ ಇಲ್ಲಿ ಕೊಕ್ಕನೂರಿಗೆ ಬಂದಿದ್ದರು. ಸೊ ಇಲ್ಲೂ ಬಿಡಲಿಲ್ಲ, ನಾವು ಇಲ್ಲೂ ಬಾರಿಸಿದ್ವಿ. ಸೊ ಟೇಸ್ಟ್ ಮಾತ್ರ ಸೂಪರಾಗೇ ಇತ್ತು ಗಾಯ್ಸ್, ಚೆನ್ನಾಗಿ ಮಾಡ್ತಾರೆ ಇವರು ಟೇಸ್ಟು. ಮತ್ತು ಹೇಳ್ತಾ ನಾನು ನಿಮಗೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಐಸ್ ಕ್ರೀಮ್ ತಿನ್ಕೊಂಡು, ಪಾನಿಪುರಿ ತಿನ್ಕೊಂಡು ಹೊರಗೆ ಬಂದ್ವಿ ಗಾಯ್ಸ್. ಎಲ್ಲ ಲೇಟಾಗಿತ್ತು, 10 ಗಂಟೆ ಆಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಈ ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಲೈಕ್, ಕಮೆಂಟ್, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್ ಅಂದ್ಕೊಂಡ್ರೆ ಮನೆಗೆ ಬಂದು ನೋಡಿದ್ರೆ ಈ ಪಾರ್ಟಿ ಸುಸ್ತಾಗಿದ್ದೆ ನೋಡಿ. ಎಲ್ಲ 10:30 ಆಗಿತ್ತು.